ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರ ಅಗಲಿಕೆ ಬಗ್ಗೆ ಅಂದರೆ ಸಾಕಷ್ಟು ಜನ ಮಾತಾಡಿದ್ದಾರೆ. ಬಟ್ ಅವ್ರ ಒಡನಾಟದ ಬಗ್ಗೆ ಮಾತಾಡಿದ್ದಾರೆ. ಬಟ್ ಮಂಡ್ಯ ರಮೇಶ್ ಅವರು ಸಾಕಷ್ಟು ಅಂದರೆ ಅವ್ರನ್ನ ನೋಡಿರೋಂಥವ್ರು, ಹತ್ತಿರದಿಂದ ಕಂಡಂಥವ್ರು ಹೇಗೆ ನೆನಪಾಗ್ತಾರೆ ಅಂತ. ಸರ್, ಈಗ ಸಹಜವಾಗಿ ಅವರ ಜರ್ನಿನ ತುಂಬ ಕಡಿಮೆ ಜನ ನೋಡಿದಿರಿ. ಸೊ ನೀವೆಲ್ಲ ಕೂಡ ಆವಾಗಿನ ದಿನಗಳಿಂದ ನೋಡಿದಿರಿ. ಜನಾರ್ದನ್ ಸರ್ ಅಂದ ತಕ್ಷಣ ಫಸ್ಟ್ ನಿಮಗೆ ಏನು ಘಟನೆ ನೆನಪಾಗುತ್ತೆ ಅಂತ? ಬ್ಯಾಂಕ್ ಜನಾರ್ದನ್ ಅಂದ ತಕ್ಷಣ ಮನಸ್ಸಿಗೆ ಬರೋದು ಒಂದೇ ಪದ, ತುಂಬ ಆಪ್ತ ಭಾವ. ಅಂದರೆ ಎಷ್ಟು ಆತ್ಮೀಯತೆ ಗುಣ ಅವ್ರಿಗಿತ್ತು ಅಂದರೆ, ನನ್ನಂಥವ್ರು ಇಂಡಸ್ಟ್ರಿಗೆ ಹೊಸದಾಗಿ ಏನಾರು ಕಾಲಿಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರನ್ನ ಹೊಸಬರು, ಹಳಬರು, ಯುವಕರು, ಮಕ್ಕಳು, ಮುದುಕರು ಏನು ನೋಡದೆ ಅವ್ರನ್ನ ಅಪ್ಪಿಕೊಂಡು ತುಂಬ ಚಂದವಾಗಿ, ಆಕರ್ಷಕವಾಗಿ ತಮ್ಮ ಜೀವನೋತ್ಸಾಹದ ಮೂಲಕ, ತಮ್ಮ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಅವರು ದಾರಿ ಇರೋದ್ರ ಮೂಲಕ ಪ್ರೋತ್ಸಾಹಿಸಿದಂಥ ಮನುಷ್ಯ. ಅದಕ್ಕಾಗಿ ಬ್ಯಾಂಕ್ ಜನಾರ್ದನು ಒಬ್ಬ ದೊಡ್ಡ ಪ್ರೊಡ್ಯೂಸರು, ಡೈರೆಕ್ಟ್ರು, ಅನ್ನದಾತನೋ ಅಂತೆಲ್ಲ ಅವೆಲ್ಲ ನನ್ನ ಸುಳ್ಳೆಲ್ಲ ಹೇಳಾರೆ. ಸತ್ಯ ಮಾತಾಡ್ತಾ ಇದ್ದೀನಿ, ತುಂಬ ಒಳ್ಳೆ ಮನುಷ್ಯ ಕಣ್ರಿ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಎಷ್ಟು ಹಿತವಾಗಿ ಅಂತಂದರೆ ನನಗೆ ಚೆನ್ನಾಗಿ ನೆನಪಿದೆ. ನಾನು ಆಗ್ತಾನೆ ಇಂಡಸ್ಟ್ರಿಗೆ ಹೊಸದಾಗಿ ಜನ್ಮ ಜೋಡಿ ದಾಟಿ ನಾಗಮಂಡಲ ಅವಾರ್ಡ್ ತೊಗೊಂಡು ಬಂದು ಈ ವರ್ಷಕ್ಕೆ 30 ವರ್ಷ ಆಗುತ್ತೆ ಜನ್ಮ ಜೋಡಿ ಬಂದು. ಆದರೆ ನಾನು ಅದರಿಂದ ಬಂದು ಇಂಡಸ್ಟ್ರೀಲಿ ಬ್ಯುಸಿ ಆಗ್ತಿದ್ದಾಗೇ ಎಂಥ ಪ್ರೀತಿ ಮಾಡಿಬಿಟ್ಟು ಅಂದರೆ ನನ್ನ ಬೆಂತಟ್ಟಿ, ನೀನು ಹೀರೋ ಆಗ್ತಿ ಕಣ ಅಂದರು. ನಾನು ಹೀರೋ 2-3 ಪಿಕ್ಚರ್ ಹೀರೋ ಮಾಡಿದೆ. ವಿಶೇಷ ಅಂದರೆ ನಾನು ಮಾಡಿದ್ದು 2 ಪಿಕ್ಚರ್ಲು ನನಗೆ ಅಪ್ಪನ ಪಾತ್ರ ಮಾಡಿದವರು. ಹೀರೋ ಮಾಡಿದ್ರಲ್ಲಿ ಬ್ಯಾಂಕ್ ಜನಾರ್ದನ್ ಅವರೇ ನನ್ನ ಅಪ್ಪನ ಪಾತ್ರ ಮಾಡಿದರು. ಎಷ್ಟು ಹಿತವಾಗಿ ಮಾತಾಡೋರು, ನಗು 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 ಸಂತೋಷ. ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಆತಂಕಕಾರಿ ಸ್ಥಿತಿಯಲ್ಲಿದ್ದಾಗ ಕೂಡ ಕನ್ನಡ ಚಿತ್ರರಂಗಕ್ಕೆ ಪೋಷಕರ ನಟರ ಸಂಘವನ್ನು ಕಟ್ಟಿದ್ದು ಅವರೇ ಮೊದಲ ಅಧ್ಯಕ್ಷರು. ನನಗೆ ಗೊತ್ತಿದೆ, ಪೋಷಕ ನಟರ ಸಂಘ ಅಂತ ಕಟ್ಟಿ ಅವರು ಕರಿಬಸಪ್ಪ ಎಲ್ಲ ತುಂಬ ಜನ ಟ್ರೈ ಮಾಡಿದ್ರು. ಭಾಳ ಜನ ಒಳ್ಳೆ ದಿನ ಮಾಡಲೇಬೇಕು ಪೋಷಕ ನಟರಿಗೆ ತುಂಬ ಅವಿಂದ ಹಣ್ಣಾದ ಮೇಲೆ ತೊಂದರೆ ಆಗುತ್ತೆ ಅಂತ. ಅವ್ರಿಗೆ 76 ವರ್ಷ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 70 ವರ್ಷ ಮಾತ್ರ ಅಲ್ಲ, ಅವ್ರು ಅನ್ಕೋತೀನಿ. ಯಾಕೆಂದರೆ ಕಲಾವಿದನಿಗೆ 20 ವರ್ಷ ಜಾಸ್ತಿ ಬದುಕ್ತಾನೆ ಅವನು. ಅಂದರೆ ಅವ್ರಿಗೊಂದು 30 ಮದುವೆ ಆಗಿರುತ್ತೆ ಸಿನಿಮಾದಲ್ಲಿ, 40 ಮಕ್ಕಳಿರ್ತಾರೆ, 100 ಜನ ಫ್ರೆಂಡ್ಸ್ ಆಗಿಬಿಟ್ಟಿರ್ತಾರೆ ಸಿನಿಮಾದಲ್ಲಿ. ಹಾಗಾಗಿ ಒಂದಕ್ಕೆ ಡಬಲ್ ಬದುಕ್ತಾ ಇರ್ತೀವಿ ನಾವು ಕಲಾವಿದರು. ಏನು ಮಾಡ್ತೀವಿ ಅಂದರೆ ಒಂದಕ್ಕೆಲ್ಲರೂ ಜಾಸ್ತಿ ಇದನ್ನು ರೂಢಿ ಮಾಡ್ಕೊಳ್ಳೋದಿದೆಯಲ್ಲ, ಅಂದರೆ ಮುಂದೆ ಆಗುವ ಎಷ್ಟೋ ಅನಾಹುತಗಳನ್ನು ಅವ್ರಿಗೆ ಯಾವುದೋ ಒಂದು ಪಿಕ್ಚರ್ನ ಸಂದರ್ಭದಲ್ಲೇ ತುಂಬ ಮನಸ್ಸಿಗೆ ನೋವಾಗಿ ಒಂದು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಬೈಪಾಸ್ ಸರ್ಜರಿ. ಬಹುಶಃ ಕೋದನ್ ಡ್ರಾಮಾ ಟೈಮಲ್ಲಿ ಅನ್ಕೋತೀನಿ. ಆದರೂ ಬಂದರು, ಬೈಪಾಸ್ ಸರ್ಜರಿ ಆಗಿದೆ, ಆಪರೇಷನ್ ಆಗಿದೆ, ನಿಂತ್ಕೊಂಡು ನಿರರ್ಗಳವಾಗಿ ಮಾತಾಡ್ತಾ ಹುಷಾರಾಗಿ ಎಚ್ಚರದಿಂದ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಅತ್ಯಂತ ಮನುಷ್ಯತ್ವದ ನೆಲೆಯಿಂದ ಪ್ರೊಡ್ಯೂಸರ್ನಾಗಲಿ ಡೈರೆಕ್ಟರ್ನಾಗಲಿ ನಡೆಸ್ಕೊಂಡು ನೋಡ್ರಿ, ರಾಜ್ಕುಮಾರು, ಉದಯ್ ಕುಮಾರು, ಕಲ್ಯಾಣ್ ಕುಮಾರು, GV ಅಯ್ಯರು ಇವ್ರ ಕಾಲದಿಂದ ಆ್ಯಕ್ಟ್ ಮಾಡ್ಕೊಂಬಂದು ಇತ್ತೀಚಿನ ನಮ್ಮ ಜನ್ರೇಷನ್ನು ದಾಟಿ ಇತ್ತೀಚಿನ ಸುದೀಪ್ ದರ್ಶನ್ ಜೊತೆಲೂ ಆ್ಯಕ್ಟ್ ಮಾಡೋಕ್ಕೆ ಒಬ್ಬ ಮನುಷ್ಯನಿಗೆ ಸಾಧ್ಯ ಆಗುತ್ತೆ. 500 ಪಿಕ್ಚರ್ ಅಲ್ಲ, ತುಂಬ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ನನಗೆ ಗೊತ್ತಾಗಿ 900,000 ಎಲ್ಲ ಹೋಗ್ಬಿಟ್ಟಿರ್ಬೋದು. ಆಗಲೇ ಹೇಳ್ತಾಯಿದ್ರು ಅಣ್ಣ ತುಂಬ ಆಗಿದೆ ಅಂತ ಅಂದ್ಬಿಟ್ಟು. ಅವರು ಒಂದು ಬೈಕ್ ಇಟ್ಕೊಂಡು, ಅವರು ಮತ್ತು ಸೋಮು ಅಂತ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್, ಇವರಿಬ್ಬರು ಇಟ್ಕೊಂಡು ಇಡೀ ಕರ್ನಾಟಕದ ಎಲ್ಲ ಶೂಟಿಂಗ್ ಆದರೆ ಸಾಕು ಆ ಸ್ಪಾಟ್ಗೆ ಹೋಗೋದು, ಆ ಬ್ಯಾಂಕ್ಗೆ ರಜೆ ಹಾಕೋದು, ಸರ್ ದಯವಿಟ್ಟು ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳೋದು. ನಿರಂತರವಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಅವ್ರ ಕಣ್ಣಲ್ಲಿದ್ದಂಥ ಪ್ರೀತಿ ಮತ್ತು ಬಾಯಲ್ಲಿದ್ದಂಥ ಒಂದು ದೊಡ್ಡ ನಗೆ ಯಾವಾಗಲೂ ಎಲ್ಲರನ್ನೂ ಆಕರ್ಷಣೆ ಮಾಡ್ತಾಯಿತ್ತು. ಎಳೆಯ ತಲೆಮಾರಿನ ಎಲ್ಲ ಯುವತಿಯರನ್ನ ಅವ್ರು ಆ್ಯಕ್ಟಿಂಗ್ ಮಾಡೋಕ್ಕೆ ಬರ್ತಾರೆ ಅಂದರೆ ಅವ್ರನ್ನ ತಿರಸ್ಕರಿಸ್ದೇನೆ, ಅವ್ರಿಗೆ ಅವಮಾನಿಸ್ದೇನೆ, ಅವ್ರ ಬಗ್ಗೆ ತುಚ್ಛವಾಗಿ ಮಾತಾಡ್ದೇನೆ ಪ್ರೀತಿ ಮಾಡೋಕ್ಕೆ ಹೇಳ್ತಾಯಿದ್ರು. ಆಮೇಲೆ ನಮ್ಮಂಥವ್ರಿಗೆ ದುಡ್ಡು ಹೆಂಗೆ ತೊಗೋಬೇಕು, ರೇಟು ಹೊಂಚೋದು ಹೆಂಗೆ ಅಂತ ಹೇಳ್ಕೊಟ್ಟಂಥ ಅನೇಕ ಹಿರಿಯ ಪುರುಷರಲ್ಲಿ ಬ್ಯಾಂಕ್ ಜನಾರ್ದನ್ ಕೂಡ ಮುಖ್ಯರು. ಬ್ಯಾಂಕ್ ಜನಾರ್ದನ್ ಯಾವಾಗಲೂ ಸಂತೋಷ ಕೊಡೋ ಮನುಷ್ಯ, ಹಿತವಾದ ಮನುಷ್ಯ ಎಲ್ಲ ಆಗಿದ್ದರು. ಈಚಿನ ದಿನಗಳಲ್ಲಿ ಹಣ್ಣಾಗಿದ್ದರು. ಅದು ವಯೋಸಹಜವಾದಂಥ ಇದು, ಎಲ್ಲ ಅಂಗಾಂಗಗಳು ವೈಫಲ್ಯಗೊಳ್ತವೆ, ತೊಂದರೆ ಆಗುತ್ತೆ. ಹಾಗಾಗಿ ಅವರ ಸಾವು ಇಷ್ಟಂತೂ ನಿಜ, ಸಾರ್ಥಕವಾದ ಬದುಕು. ಮನೆಯವ್ರನ್ನ ಚೆನ್ನಾಗಿ ಬದುಕಿಸಿದ್ದಾರೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತಾವು ಒಂದಷ್ಟು ಪಿಕ್ಚರ್ಗಳು ಅದು ಇದು ಮಾಡಿದ್ದಾರೆ. ಇಡೀ ಕರ್ನಾಟಕದ ಯಾವುದೇ ಮೂಲೆಗೆ ಹೋದ್ರು, ನಾನೊಂದು ಮಕ್ಕಳು ಶಿಬಿರ ಮಾಡ್ತೀನಿ ರಜಾ ಮಜಾ ಅಂತ, ಈಗಲೂ ನಡೀತಾ ಇದೆ. 2ನೇ ವರ್ಷನೇ ಬಂದು ಆಶೀರ್ವಾದ, ಮಕ್ಕಳೆಲ್ಲ ಉತ್ಸಾಹ ತುಂಬಿ ಮಕ್ಕಳು ರಂಗಭೂಮಿಗೆ ಬರಬೇಕು ಅಂತ ರಂಗಭೂಮಿಲಿ ಕೆಲಸ ಮಾಡ್ತಾಯಿದ್ರು, TVನಲ್ಲಿ ಕೆಲಸ ಮಾಡ್ತಾಯಿದ್ರು, ಸಿನಿಮಾ ಸಿಕ್ಕಾಪಟ್ಟೆ ಮಾಡಿದ್ರು, ಎಲ್ಲ ಹೀರೋಗಳ ಜೊತೆ ಮಾಡಿದ್ರು. ಇದಕ್ಕಿಂತ ದೊಡ್ಡ ಪೋಷಕ ನಟಂದು ಒಂದು ಗಟ್ಟಿ ಸ್ಥಾನ ಇನ್ನೇನು ಬೇಕು? ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಇಲ್ಲದೆ ಪಿಕ್ಚರೇ ಇಲ್ಲ ಅನ್ನೋ ಕಾಲ ಇತ್ತು ಒಂದು ಟೈಮಲ್ಲಿ. ಬ್ಯಾಂಕ್ ಜನಾರ್ದನ್ ಇಲ್ಲದೆ ಪಿಕ್ಚರೇ ಇಲ್ಲ ಅನ್ನೋ ಟೈಮ್ ಇತ್ತು. ಎಲ್ಲ ದೊಡ್ಡ ಹಿರಿಯ ನಟರ ಜೊತೆ ಮಾಡಿದ್ದಾರೆ ಅನ್ನೋದು. ಮತ್ತು ಕನ್ನಡ ಭೂಮಿಗೆ ಅವರು ಭಾಳ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದಾರೆ. ಮೋಸ್ಟ್ ಎನರ್ಜಿ ಇದ್ದಂಥ ಒಬ್ಬ ನಟ.